ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕೆಲಸಗಳು ವೇಗ ಪಡೆದುಕೊಂಡಿವೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಗೊಟ್ಟಿಗೆರೆ ವಾರ್ಡ್ನ ಚೌಡೇಶ್ವರಿ ಬಡಾವಣೆಯಲ್ಲಿ ವಿವಿಧ ಜನಪರ ಮತ್ತು ಮೂಲಭೂತ ಸೌಕರ್ಯಗಳ ಕಾಮಗಾರಿಗಳ ಕ್ಷೇತ್ರದ ಶಾಸಕರಾದ ಎಂ ಕೃಷ್ಣಪ್ಪ ಅವರು ಅಧಿಕೃತವಾಗಿ ಚಾಲನೆ ನೀಡಿದ್ದಾರೆ. ಬನ್ನೇರುಘಟ್ಟ ಮುಖ್ಯ ರಸ್ತೆಯಿಂದ ಕೊಂಬತ್ತಳ್ಳಿ ಗ್ರಾಮದವರೆಗೆ ಸಂಚಾರಕ್ಕೆ ಅನುಕೂಲವಾಗುವಂತೆ ಡಾಂಬರು ರಸ್ತೆ ನಿರ್ಮಾಣ ಕಾರ್ಯ, ಚೌಡೇಶ್ವರಿ ಬಡಾವಣೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ನೀಗಿಸಲು ಬೋರ್ವೆಲ್ ಪೂಜೆ ಹಾಗೂ ನೂತನ ಕುಡಿಯುವ ನೀರಿನ ಘಟಕದ ಉದ್ಘಾಟನೆ ಸೇರಿದಂತೆ ಹಲವು ಪ್ರಮುಖ ಕಾರ್ಯಕ್ರಮಗಳನ್ನು ಶಾಸಕರು ನೆರವೇರಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ಶಾಸಕ ಎಂ ಕೃಷ್ಣಪ್ಪ ಹಾಗೂ ಮಾಜಿ ಕಾರ್ಪೊರೇಟರ್ ಟಿ ನಾರಾಯಣ್ ಅವರನ್ನ ಬಡಾವಣೆಯ ನಿವಾಸಿಗಳು ಪುಷ್ಪಗುಚ್ಛ ನೀಡಿ ಅತ್ಯಂತ ಸಂಭ್ರಮದಿಂದ ಬರಮಾಡಿಕೊಂಡರು. ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಎಂ ಕೃಷ್ಣಪ್ಪ, ಮಾಜಿ ಪ್ರಧಾನಿಗಳಾದ ಎಚ್.ಡಿ. ದೇವೇಗೌಡ ಅವರು ಮಾಡಿರುವ ಜನಪರ ಕೆಲಸಗಳು ಇಂದಿಗೂ ಜನಸಾಮಾನ್ಯರಲ್ಲಿ, ವಿಶೇಷವಾಗಿ ಉತ್ತರ ಕರ್ನಾಟಕದ ಜನರು ಇಂದಿಗೂ ಅವರನ್ನ ಗೌರವದಿಂದ ಸ್ಮರಿಸುತ್ತಾರೆ. ಕಾರ್ಪೊರೇಟರ್ಗಳಿಗೆ ಪ್ರಸ್ತುತ ಅಧಿಕಾರವಿಲ್ಲದಿದ್ದರೂ ಜನರ ಹಿತದೃಷ್ಟಿಯಿಂದ ಕೆಲಸ ಮಾಡುವಲ್ಲಿ ಅವರು ಎಂದಿಗೂ ಹಿಂದೆ ಸರಿದಿಲ್ಲ. ನಿರಂತರವಾಗಿ ಜನರ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಯುವಕರಿಗೆ ಹೆಚ್ಚಿನ ಅವಕಾಶಗಳು ಲಭ್ಯವಾಗಲಿದ್ದು, ಪ್ರತಿಯೊಬ್ಬ ಕಾರ್ಯಕರ್ತರು ಪಕ್ಷದ ಬಲವರ್ಧನೆಗೆ ಮತ್ತು ಜನರ ಸೇವೆಗೆ ಶ್ರಮಿಸಬೇಕು ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಚೌಡೇಶ್ವರಿ ಬಡಾವಣೆಯ ನಿವಾಸಿಗಳು, ಬಿಜೆಪಿ ಪಕ್ಷದ ಮುಖಂಡರು ಹಾಗೂ ನೂರಾರು ಕಾರ್ಯಕರ್ತರು ಪಾಲ್ಗೊಂಡು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದಾರೆ. ಸದಸ್ಯರೇ, ನಿಮ್ಮೆಲ್ಲರ ನೆಚ್ಚಿನ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿರುವಂಥ ಎಲೆಕ್ಷನ್ ಯಾವಾಗೇ ಬರಲಿ 6 ವರ್ಷದಿಂದ ನಿರಂತರವಾಗಿ ವಾರ್ಡ್ನಲ್ಲಿ ಕೆಲಸ ಮಾಡ್ತಿರುವಂಥ ನಾರಾಯಣಪ್ಪನವರೇ, ನಮಗೆ ಪ್ರೀತಿಯಿಂದ ಪಾರ್ಟಿಯಲ್ಲಿ ಗಟ್ಟಿಯಾಗಿ ಕೆಲಸ ಮಾಡುವಂಥ ಸಂಪಂಗಿಯವರೇ, ಶೇಖರಣ್ಣವರೇ, ಎಲ್ಲ ಮಹಿಳಾ ಅಧ್ಯಕ್ಷರೇ, ಸದಸ್ಯರುಗಳೇ, ಗೌರವಾನ್ವಿತ ಎಲ್ಲ ನಾಯಕರು, ಇವತ್ತೊಂದು ದಿನ ಕಾವೇರಿ ನೀರು ಸಫಿಷಿಯೆಂಟ್ ಇದೆಯಾ ಅಲ್ವಾ? ಆದರೂ ಈ ಕಾರ್ಗೆ ಹೇಗೆ ಒಂದು ಸ್ಟೆಪ್ನಿ ಇರುತ್ತೋ ಆ ಥರ ನೀವು ಬೋರ್ವೆಲ್ ಒಂದು ಎಕ್ಸ್ಟ್ರಾ ಇಟ್ಕೊಂಡಿದ್ದೀರ. ಅದು ನಮಗೆ ಸಂತೋಷ ಇದೆ, ಖುಷಿ ಇದೆ, ಒಳ್ಳೆಯದಿದೆ. ಇವತ್ತು ನಿಮ್ಮ ರೋಡು ನಾರಾಯಣಪ್ಪನ ಗಲಾಟೆ, ನಿಮ್ಮೆಲ್ಲರ ಪ್ರೀತಿ, ರಸ್ತೆ 2 ಕಡೆ ಡ್ರೈನನ್ನು ಚೆನ್ನಾಗಿ ಮಾಡಿ ಆ ತಾರು ಹಾಕುವಂಥ ಕೆಲಸವನ್ನು ಮಾಡ್ತಾಯಿದ್ವಿ. ಕಾರಣ, ತಾರು ಹಾಕ್ಬಿಟ್ಟು ಮಳೆ ಬಂದಾಗ ರೋಡಲ್ಲಿ ನಿಂತರೆ ತಾರು ಕಿತ್ತೋಗುತ್ತೆ, ಸಮಸ್ಯೆ ಆಗುತ್ತೆ ಅಂತೇಳಿ ಮೊದಲು ಮೋರಿಯನ್ನು ಮಾಡಿ, ಆ ಮೋರಿಯನ್ನು ಇನ್ಸ್ಪೆಕ್ಷನ್ ಮಾಡಾದಮೇಲೆ ಇನ್ನೊಂದು 10-15 ದಿನದಲ್ಲಿ ಡಾಂಬರೀಕರಣವನ್ನು ಹಾಕೋದಕ್ಕೆ ಬನ್ನೇರುಘಟ್ಟ ರಸ್ತೆಯಿಂದ ನಿಮ್ಮ ಕೆಂಬತ್ತಳ್ಳಿವರೆಗೂ ಒಳ್ಳೆ ರಸ್ತೆಯನ್ನು ಮಾಡಿಕೊಡೋದು ನನ್ನ ಜವಾಬ್ದಾರಿ, ನಾರಾಯಣಪ್ಪನವರ ಜವಾಬ್ದಾರಿ. ನಾವು ಮಾಡ್ತೀವಿ.